ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ವಿಧಾನಸಭೆಯಲ್ಲಿಂದು ದೊಡ್ಡ ಸದ್ದುಗದ್ದಲಕ್ಕೆ ಕಾರಣ ಆಯಿತು. ನಿಯಮ 69 ರಡಿ ನಡೆದಿರುವಂಥ ಚರ್ಚೆಯ ವೇಳೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ರು. ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ನೀವೇ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು. ಗೃಹ ಸಚಿವ ಪರಮೇಶ್ವರ್ ಎಸ್ಐಟಿ ತನಿಖೆ ಬಗ್ಗೆ ಸದನಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟರು. ಇನ್ನು ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ದೇಶಪಾಂಡೆ ಹೇಳುವ ಮೂಲಕ ಕುತೂಹಲಕ್ಕೆ ಕಾರಣರಾದರು. ಅದರ ಒಂದು ವರದಿ ನಿಮ್ಮ ಮುಂದೆ. ಸದನದಲ್ಲಿ ಪ್ರತಿಧ್ವನಿಸಿದ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ. ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಇವತ್ತು ಸದನದಲ್ಲಿ ದೊಡ್ಡ ಸದ್ದುಗದ್ದಲಕ್ಕೆ ಕಾರಣವಾಯಿತು. ಧಾರ್ಮಿಕ ಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದ್ದು ಚರ್ಚೆಗೆ ಅವಕಾಶ ನೀಡುವಂತೆ ಬಿಜೆಪಿಯ ಸುನೀಲ್ ಕುಮಾರ್ ಮೊನ್ನೆ ಆಗ್ರಹಿಸಿದ್ರು. ಇದಕ್ಕೆ ಪೂರಕವಾಗಿ ನಿಯಮ 69 ಅಡಿ ಸ್ಪೀಕರ್ ಖಾದರ್ ಚರ್ಚೆಗೆ ಅವಕಾಶ ಮಾಡಿಕೊಟ್ರು. ಈ ವೇಳೆ ವಿಚಾರವನ್ನ ಪ್ರಸ್ತಾಪಿಸಿದ ಸುನೀಲ್ ಕುಮಾರ್ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಧರ್ಮಸ್ಥಳದ ಬಗ್ಗೆ ಎಲ್ಲರಲ್ಲಿ ಭಕ್ತಿ ಗೌರವಗಳಿವೆ. ಕೆಲವು ತಿಂಗಳಿಂದ ಅಲ್ಲಿ ಅಪಪ್ರಚಾರ ನಡೀತಾ ಇದೆ. ಶ್ರದ್ಧಾ ಕೇಂದ್ರವನ್ನ ದುರ್ಬಲಗೊಳಿಸುವ ಕೆಲಸ ಆಗ್ತಾ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಧಾರ್ಮಿಕ ನಂಬಿಕೆಗೆ ಹಾನಿ ಮಾಡಲಾಗಿದೆ. ವ್ಯಕ್ತಿಯೊಬ್ಬ ಹೇಳಿದ ಅಂತ 13 ಗುಂಡಿಗಳನ್ನ ತೆಗೆದಿದ್ದಾರೆ. ಆದರೆ ಏನೂ ಇಲ್ಲ. ಯೂಟ್ಯೂಬರ್ಸ್ಗಳು ಕ್ಷೇತ್ರದ ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಒಂದು ಗುಂಪು ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಾ ಇದೆ. ದುಬೈ ಅಲ್ ಜಜೀರಾದಲ್ಲೂ ವರದಿ ಆಗ್ತಾ ಇದೆ. ಸಿಸಿಯಲ್ಲೂ ಬರ್ತಾ ಇದೆ. ಸತ್ಯ ಹೊರಗೆ ಬರುವುದಕ್ಕೆ ನಮ್ಮಲ್ಲಿ ವಿರೋಧ ಇಲ್ಲ. ಆದರೆ ಅಪಪ್ರಚಾರ ಸರಿಯಲ್ಲ. ಎಸ್ಐಟಿ ತನಿಖೆ ಮಾಡಿರೋ ಮಧ್ಯಂತರ ವರದಿಯನ್ನ ಬಹಿರಂಗಪಡಿಸಿ ಯಾವ ವ್ಯಕ್ತಿ ತಲೆಬುರುಡಿ ತಂದಿದ್ದಾನೆ ಅವನನ್ನ ತನಿಖೆಗೆ ಒಳಪಡಿಸಿ ಅಂತ ಆಗ್ರಹಿಸಿದ್ರು. ಮುಸುಕುದಾರಿ ಎಲ್ಲರ ಕಣ್ಣಿಗೆ ಮಂಕು ಬೂದಿ ಎರಚಿದ್ದಾನೆ. ಮೊದಲು ಅವನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಂತ ಒತ್ತಾಯಿಸಿದ್ರು. ಪ್ರಕರಣದ ಹಿಂದೆ ಮಾಜಿ ಅಧಿಕಾರಿಯ ಕೈವಾಡ. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ ಎಂದ ಡಿಕೆಶಿ. ಇನ್ನು ಪ್ರಕರಣದ ಹಿಂದೆ ಒಬ್ಬ ಅಧಿಕಾರಿಯ ಪಾತ್ರ ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಆತನೇ ಇದಕ್ಕೆಲ್ಲ ಕಾರಣ ಅನ್ನೋ ಮಾತಿದೆ. ಯಾಕೆ ಇದರ ಬಗ್ಗೆ ನೀವು ಮಾತನಾಡ್ತಾ ಇಲ್ಲ ಅಂತ ಸುನಿಲ್ ಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ನೀವು ಗುಂಡಿಯಾಗ್ಯೋಕೆ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ದೀರಾ, ಮುಂದೆ ನಿಮ್ಮ ಸರ್ಕಾರದ ಬುಡಕ್ಕೆ ಬರುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ವಿರುದ್ಧವೂ ಅಪಹಾಸ್ಯ ಮಾಡಿದ್ರು. ನಿನ್ನೆ ಸಚಿವರೊಬ್ಬರು ಶಾಸಕರು ಮಾತನಾಡಿದ್ರು ಅಂತ ರಕ್ತ ಕುದಿಯುತ್ತೆ ಅಂತ ಡಿಕೆಶಿ ಹೇಳಿದ್ರು. ಕ್ಷೇತ್ರಕ್ಕೆ ಇಷ್ಟೆಲ್ಲ ಅಪಪ್ರಚಾರ ಆಗ್ತಾ ಇದ್ರು. 100 ಮಂದಿ ಬಿಸಿ ರಕ್ತದ ಡಿಕೆಶಿ ಎಲ್ಲಿಗೆ ಹೋದ್ರು ಅಂತ ಛೇಡಿಸಿದ್ದಾರೆ. ಈ ವೇಳೆ ಸುನಿಲ್ ಕುಮಾರ್ ಮಾತಿಗೆ ಕೆರಳಿ ಕೆಂಡವಾದ ಡಿಕೆಶಿ ಡೈಲಾಗ್ ಮೂಲಕ ಬಿಸಿ ಮುಟ್ಟಿಸಿದ್ರು. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ ಅಂತ ಗಾದೆ ಇದೆ. ಧರ್ಮಸ್ಥಳದ ಬಗ್ಗೆ ಅಪಾರ ಗೌರವವಿದೆ. ವೀರೇಂದ್ರ ಹೆಗ್ಗಡೆ ಬಗ್ಗೆ ಅಪಾರ ಗೌರವವಿದೆ. ಮೈ ಸ್ಟ್ಯಾಂಡ್ ಇಸ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಇಸ್ ವೀರೇಂದ್ರ ಹೆಗ್ಗಡೆ ಅಂತ ಹೇಳೋ ಮೂಲಕ ನಾವು ಕ್ಷೇತ್ರದ ಪರವಾಗಿದ್ದೇವೆ ಅಂತ ಪರೋಕ್ಷವಾಗಿ ಕುಟುಕಿದ್ರು. ಬೆಟ್ಟ ಆಗಿದ್ದು ಇಲಿಯನ್ನ ಹಿಡಿದ್ರಿ ಎಂದು ಅಶೋಕ್ ಲೇವಡಿ. ಮಾಸ್ಕ್ ಮ್ಯಾನ್, ಸ್ಪೈಡರ್ ಮನ್ ಮಾಡಿದ್ದೀರೆಂದು ಆಕ್ರೋಶ. ಇನ್ನು ಚರ್ಚೆ ವೇಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಹಾಕಿದ್ರು. ಎಸ್ಐಟಿ ತನಿಖೆಗೆ ಕೊಡೋಕ್ ಹೇಳಿದ್ಯಾರು? ಕೋರ್ಟ್ ಹೇಳಿದ್ರೆ ಅದರ ತನಿಖೆಗೆ ದಾಖಲೆ ಕೊಡಿ ಎಂದ ಅಶೋಕ್, ತನಿಖೆ ಶುರುವಾಗಿ 15 ದಿನ ಮುಗ್ದೋಗಿದೆ. ಎಪಿಸೋಡ್ ಪ್ರೀ ಪ್ಲಾನ್ ಇದ್ದಂತಿದೆ. ಆ ಮಾಸ್ಕ್ ಮ್ಯಾನ್ ಯಾರು? ಅವರ ಹಿಂದೆ ಯೂಟ್ಯೂಬರ್ಸ್ ಬಿಟ್ಟವರು ಯಾರು? ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಿದ್ದಕ್ಕೆ ಎಷ್ಟು ಜನರ ತೆರಿಗೆ ಹಣ ಹಾಳಾಗ್ತಾ ಇದೆ? ಬೆಟ್ಟ ಆಗಿದ್ದು ಇಲಿ ಹಿಡಿದಿದ್ದೀರಾ? ಹುಲಿ ಬಂತು ಹುಲಿ ಅಂತ ಈಗ ಇಲಿ ಬಂದಿದೆ. ಈ ಮಾಸ್ಕ್ ಮ್ಯಾನ್ ಯಾರು? ಅವನಿಗೆ ಭೀಮಾ ಅಂತ ಹೆಸರಿಟ್ಟಿದ್ದು ಯಾರು? ಅವನು ಎಲ್ಲಿಯವನು? ಮಾಸ್ಕ್ ಹಾಕಿ ಅವನನ್ನ ಸ್ಪೈಡರ್ ಮನ್ ಮಾಡಿದ್ಯಾರು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಹಾಕಿದ್ರು. ಸರ್ಕಾರವನ್ನ ಪೇಚಿಗೆ ಸಿಲುಕಿಸಿದ್ರು. ಧರ್ಮಸ್ಥಳದ ಬಗ್ಗೆ ಆರೋಪ ಬಂದಿದೆ. ಸತ್ಯ ಹೊರಗೆ ಬರಬೇಕಲ್ಲ. ಸತ್ಯ ಹೊರಗೆ ಬಂದ್ರೆ ತಾನೇ ಕ್ಷೇತ್ರದ ಮರ್ಯಾದೆ ಉಳಿಯೋದು. ಇನ್ನು ಬಿಜೆಪಿ ಶಾಸಕರ ಆರೋಪಗಳಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಬಗ್ಗೆ ನಮಗೆ ಅಪಾರ ಗೌರವವಿದೆ. ನಾವು ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ. ಹಿಂದೆ ಅಬ್ದುಲ್ ಕಲಾಂರನ್ನ ನಾವು ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಹೆಣ್ಮಕ್ಕಳಿಗೆ ಜೀವನ ಕೊಟ್ಟಿದ್ದು ಧರ್ಮಸ್ಥಳ ಸಂಸ್ಥೆ. ಧರ್ಮಸ್ಥಳದ ಮೇಲೆ ಇಂಥದ್ದೊಂದು ಆರೋಪ ಬಂದಾಗ ನೋಡುತ್ತಾ ಕುಳಿತುಕೊಂಡ್ರೆ ಕ್ಷೇತ್ರದ ಅಪಮಾನ ಹಾಗೆ ಉಳಿಯೋದಿಲ್ವೇ? ಸತ್ಯಾಸತ್ಯತೆ ಹೊರಗೆ ಬಂದ್ರೆ ತಾನೇ ಕ್ಷೇತ್ರದ ಮೇಲೆ ಅಪನಂಬಿಕೆ ಹೋಗೋದು. ಹಾಗಾಗಿಯೇ ಸರ್ಕಾರ ತನಿಖೆಗೆ ನೀಡಿದ್ದು ಅಂತ ಪರಮೇಶ್ವರ್ ಸಮರ್ಥನೆಯನ್ನ ಮಾಡಿಕೊಂಡ್ರು.
ಸೋಮವಾರ ಇದಕ್ಕೆ ಸಮಗ್ರ ಉತ್ತರ ಕೊಡ್ತೇವೆ ಅಂತ ತಿಳಿಸಿದ್ರು. ಬಹುತೇಕ ಸೋಮವಾರ ಉತ್ತರದ ವೇಳೆ ಎಸ್ಐಟಿ ತನಿಖೆ ವಾಪಸ್ ಪಡೆಯುವ ಬಗ್ಗೆ ಮಾತನಾಡುವ ಸಾಧ್ಯತೆಗಳಿವೆ. ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ. ಹೊಸ ಬಾಂಬ್ ಸಿಡಿಸಿದ ಡಿಸಿಎಂ ಡಿಕೆಶಿ. ಇನ್ನು ತಲೆಬುರುಡೆ ಪ್ರಕರಣದ ವಿಚಾರದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ವೆಲ್ ಪ್ಲಾನ್ಡ್ ಸ್ಟ್ರಾಟರ್ಜಿ ಮಾಡಿ ಅವರ ಮೇಲೆ ಕಪ್ಪು ಮಸಿ ಬಳಿಯೋಕೆ ನೋಡ್ತಾ ಇದ್ದಾರೆ. ಯಾರನ್ನೋ ತೇಜೋವಧೆ ಮಾಡೋಕೆ ಹೊರಟಿದ್ದಾರೆ. ನೂರಾರು ವರ್ಷದಿಂದ ಬಂದ ಪರಂಪರೆಯನ್ನ ಹಾಳು ಮಾಡೋಕೆ ನೋಡ್ತಾ ಇದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ನಾವೆಲ್ಲ ಡೀಪ್ ಆಗಿ ಚರ್ಚೆಯನ್ನು ಮಾಡಿದ್ದೇವೆ. ಯಾರು ಇದರ ಬಗ್ಗೆ ಹಿಂದಿದ್ದಾರೆ, ಕಠಿಣ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾವುದೇ ಧರ್ಮ ಭಾವನೆಗೆ ಚ್ಯುತಿ ಬರಬಾರದು ಅಂತ ಹೇಳೋ ಮೂಲಕ ತನಿಖೆ ಬಗ್ಗೆ ಅಪಮಾನ ಹೊರಹಾಕಿದಂತೆ ಕಾಣ್ತಾ ಇದೆ. ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಒಟ್ನಲ್ಲಿ ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆ ಅಂತಿಮ ಹಂತಕ್ಕೆ ಬಂದಂತಿದೆ. ಸದನದಲ್ಲೂ ಗಂಭೀರ ಚರ್ಚೆಯಾಗಿದೆ. ಸೋಮವಾರ ಸರ್ಕಾರ ಉತ್ತರ ನೀಡಲಿದೆ. ಈ ವೇಳೆ ಎಸ್ಐಟಿ ತನಿಖೆಯನ್ನ ರದ್ದು ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.